ಎಲ್ಲರಿಗೂ ನಮಸ್ಕಾರ. ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸರಯೂ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ನಡೆದಂಥ ರಾಮನವಮಿ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ದೇವಾಲಯಕ್ಕೆ ಆಗಮಿಸುತ್ತಿರುವ ಭಕ್ತರೆಲ್ಲರೂ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಆದ್ದರಿಂದ ಈ ಸರಯೂ ನದಿ ಸುದ್ದಿಯೊಳಗಿದೆ. ಈ ಸರಯೂ ನದಿ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅಯೋಧ್ಯ ನಗರದಲ್ಲಿ ಸರಯೂ ನದಿ ಇದೆ. ಇಲ್ಲಿ ಅಯೋಧ್ಯ ನಗರ ಇದೆ, ಇದರೊಳಗನ ಸರಯೂ ನದಿ ಇದೆ. ಇದು ಭಾರತದ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶದ ರಾಜ್ಯಗಳ ಮೂಲಕ ಹರಿಯುವ ನದಿಯಾಗಿದೆ. ಇದನ್ನು ಸರಯೂ ಅಥವಾ ಸರ್ಜು ನದಿ ಎಂದು ಕರೆಯುತ್ತಾರೆ. ಈ ನದಿಯು ಪ್ರಾಚೀನ ಮಹತ್ವದ್ದಾಗಿದ್ದು ವೇದಗಳು ಮತ್ತು ರಾಮಾಯಣದಲ್ಲಿ ಇದರ ಉಲ್ಲೇಖವಿದೆ. ಇದು ಉತ್ತರಾಖಂಡದ ಬಾಗೇಶ್ವರ ಜಿಲ್ಲೆಯ ಉತ್ತರದಲ್ಲಿರುವ ಸರ್ಮುಲ್ನಲ್ಲಿ ಹುಟ್ಟುತ್ತದೆ. ಇದು ಭಾರತ ನೇಪಾಳ ಗಡಿಯಲ್ಲಿರುವ ಪಂಚೇಶ್ವರದಲ್ಲಿ ಶಾರದಾ ನದಿಗೆ ಸೇರುತ್ತದೆ. ಶಾರದಾ ನದಿಯ ನಂತರ ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯ ಘಾಗ್ರಾ ನದಿಗೆ ಸೇರುತ್ತದೆ. ಕೆಳಘಾಗ್ರಾವು ಭಾರತದಲ್ಲಿ ಸರಯೂ ಎಂದು ಜನಪ್ರಿಯವಾಗಿದೆ. ವಿಶೇಷವಾಗಿ ಇದು ಅಯೋಧ್ಯ ನಗರದ ಮೂಲಕ ಹರಿಯುತ್ತದೆ. ಇಲ್ಲಿ ಅಯೋಧ್ಯ ನಗರ ಐತಿ. ಇಲ್ಲಿ ಏನೈತಿ, ಸರಯೂ ನದಿ ಐತಿ. ಇದನ್ನ ಕೆಳಘಾಗ್ರಾ ನದಿಯನ್ನ ಸರಯೂ ನದಿ ಅಂತ ಹೇಳಿ ಭಾರತದೊಳಗೆ ಕರಿತೀವಿ. ಇದು ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ ಎರಡು ರಾಜ್ಯಗಳ ಮೂಲಕ ಹರಿಯುತ್ತೈತಿ. ಈ ಸರಯೂ ನದಿಗೆ ಸರ್ಜು ನದಿ ಅಂತ ಕೂಡ ಕರೀತಾರ. ಈ ನದಿ ಯಾಕೆ ಫೇಮಸ್ ಅಪ್ಪ ಅಂತಂದ್ರೆ ವೇದಗಳು ಮತ್ತು ರಾಮಾಯಣದಲ್ಲಿ ಕೂಡ ಇದು ಉಲ್ಲೇಖವಿತ್ತು. ಆದ್ದರಿಂದ ಇದು ಪ್ರಾಚೀನ ಮಹತ್ವ ಉಳ್ಳಂತಹ ನದಿಯಾಗೈತಿ. ಇದು ಉತ್ತರಾಖಂಡದ ಬಾಗೇಶ್ವರ್ ಜಿಲ್ಲೆಯಲ್ಲಿ ಸರ್ಮುಲ್ನಲ್ಲಿ ಇದ ನದಿ ಹುಟ್ಟುತ್ತೈತಿ. ಯಾವ ನದಿ? ಸರ್ಜು ನದಿ ಅಥವಾ ಸರಯೂ ನದಿ. ಇನ್ನು ಭಾರತ ಮತ್ತು ನೇಪಾಳ ಗಡಿಯಲ್ಲಿರ್ತಕ್ಕಂಥ ಪಂಚೇಶ್ವರದಲ್ಲಿ ಶಾರದಾ ನದಿಗೆ ಇದು ಸೇರ್ತೈತಿ. ಈ ಶಾರದಾ ನದಿಗೆ ಏನಂತ ಕರೀತಾರ? ಕಾಳಿ ನದಿ ಅಂತ ಕೂಡ ಕರೀತಾರ. ಆಮೇಲೆ ಇದು ಮತ್ತು ಉತ್ತರ ಪ್ರದೇಶದೊಳಗಿರ್ತಕ್ಕಂತಹ ಘಾಗ್ರಾ ನದಿಗೆ ಸೇರ್ಕೊತೈತಿ. ಸೇರಿ ಅದರ ಮೂಲಕ ಹರಿತೈತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.